ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಅದೇನಪ್ಪ ಅಂದರೆ ಮೂಲಂಗಿ ಸಾಂಬಾರ್. ಸೊ ಇವಾಗ ಮೂಲಂಗಿ ಅಂದರೆ ತುಂಬ ಜನರಿಗೆ ಇಷ್ಟ ಇರಲ್ಲ. ನನಗೂ ಅಷ್ಟೇ, ಪರ್ಸ್ನಲಿ ತಿನ್ಲಿಕ್ಕೆ ತುಂಬ ಇಷ್ಟ. ಬಟ್ ಅದು ಮಾಡಬೇಕಾದ್ರೆ ಅದೊಂದು ಫ್ಲೇವರ್ ಸ್ಮೆಲ್ ಬರುತ್ತಲ್ಲ, ಅದು ನಂಗೆ ಇಷ್ಟ ಆಗಲ್ಲ. ಬಟ್ ಈ ಸಾಂಬಾರ್ ನಾನು ಏನು ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಸೊ ಅದೇನು ಹೇಳ್ತಾರಲ್ಲ, ಮುಂದೆ ಏನೋ ಒಂದು ಖುಷಿನ ನೋಡ್ಬೇಕಂದ್ರೆ ಸ್ವಲ್ಪ ಕಷ್ಟನ ತಡ್ಸ್ಕೋಬೇಕು ಅಂತ, ಹಾಗೆ ಅದು. ಆ್ಯಂಡ್ ಮೂಲಂಗಿಯಿಂದ ಏನು ಯೂಸು ಅಂತ, ಅದು ಬ್ಲಡ್ ಪ್ರೆಷರ್ನ ಕಡಿಮೆ ಮಾಡುತ್ತೆ, ಕಂಟ್ರೋಲಲ್ಲಿ ಇರುತ್ತೆ. ಆಮೇಲೆ ಡಯಾಬಿಟೀಸ್ ಕಂಟ್ರೋಲ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಪೈಲ್ಸ್ ಇರುತ್ತೆ ಒಬ್ಬೊಬ್ಬರಿಗೆ, ಮೂಲವ್ಯಾಧಿ ಅಂತಾರೆ ಕನ್ನಡದಲ್ಲಿ, ಅದನ್ನು ಕಂಟ್ರೋಲ್ ಮಾಡುತ್ತೆ. ಡೈಜೆಷನ್ಗೆ ಇಂಪ್ರೂವ್ ಮಾಡುತ್ತೆ ಅದು, ಡೈಜೆಷನ್. ಸೊ ಇನ್ಯಾಕೆ ತಡ, ಬನ್ನಿ ನಾನು ಯಾವ ಥರ ಮೂಲಂಗಿ ಸಾಂಬಾರನ್ನ ಮಾಡ್ತೀನಿ ಅಂತ ನಿಮಗೂ ತೋರಿಸ್ತೀನಿ. ಆ್ಯಂಡ್ ನೀವು ಟ್ರೈ ಮಾಡಿ. ಆ್ಯಂಡ್ ಇನ್ನೊಂದು, ಯಾರ್ಯಾರು ನನ್ನ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ. ಮೊದಲಿಗೆ ನಾನು ಇಲ್ಲಿ 2 ಟೊಮ್ಯಾಟೋನ ತೊಗೊಂಡಿದ್ದೀನಿ, ನೋಡ್ಬೋದು. ಇದನ್ನು ನಾನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ತೀನಿ. ತುಂಬ ಚಿಕ್ಕದಾಗೂ ಬೇಡ, ತುಂಬ ದೊಡ್ಡದಾಗೂ ಬೇಡ. ಸೊ ಇವಾಗ ಮೀಡಿಯಮ್ ಸೈಜಲ್ಲಿ ಇದನ್ನು ಕಟ್ ಮಾಡ್ತಾ ಇದ್ದೀನಿ ನಾನು. ಇಲ್ಲಿ ಇವಾಗ ಒಂದು ಕುಕ್ಕರಲ್ಲಿ ನಾನು ಸ್ವಲ್ಪ ತೊಗರಿಬೇಳೆನ ತೊಗೋತೀನಿ. ನೀವು ಅಳತೆ ಮಾಡಿಬಿಟ್ಟು ಹಾಕ್ಕೊಳ್ಳಿ, ನನಗೆ ಗೊತ್ತಾಗುತ್ತೆ, ನಾವಿಬ್ಬರೇ ಇರೋದಲ್ವ. ಸೊ ಮಾಡಿ ಗೊತ್ತಾಗಿದೆ ನನಗೆ ಅಳತೆ. ಸೊ ನಾನು ಹಾಗೆ ಹಾಕ್ಕೊಂಡಿದ್ದೀನಿ. ಇದನ್ನ ಇವಾಗ 1-2-3 ಬಾರಿ ತೊಳ್ಕೊಂಡು ಬರೋಣ. ನೋಡ್ಬೋದು, ನಾನು ಇವಾಗ ತೊಳೆದಿದ್ದೀನಲ್ಲ, ಇದಕ್ಕೆ ಇವಾಗ ನಾನು ನೀರು ಹಾಕ್ಕೋತಾ ಇದ್ದೀನಿ. ಆಮೇಲೆ ಆವಾಗಲೇ ಕಟ್ ಮಾಡ್ಕೊಂಡು ಇಟ್ಟಿದ್ನಲ್ಲ ಟೊಮ್ಯಾಟೋನ ಹಾಕ್ಕೋತೀನಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೋತೀನಿ ಇಲ್ಲಿ ನಾನು. ಆಮೇಲೆ ಇದಕ್ಕೆ ನಾನೊಂದು 8-9 ಬೆಳ್ಳುಳ್ಳಿ ಎಸಳನ್ನು ಹಾಕ್ತೀನಿ. ಹಾಗೆ ಸ್ವಲ್ಪ ಅರಿಶಿಣದ ಪುಡಿ ಕಲರ್ಗೆ. ಆ್ಯಂಡ್ ಸ್ವಲ್ಪ ನಾನು ಎಣ್ಣೆನ ಹಾಕ್ತೀನಿ, ಯಾಕೆಂದರೆ ಒಂದೊಂದು ಬೇಳೆ ನೀರಲ್ಲಿ ಬೇಯಲ್ಲ, ಸೊ ಎಣ್ಣೆಲಿ ಬೇಯ್ಕೊಳ್ಳುತ್ತೆ. ಇದಕ್ಕೆ ನಾನು ಇವಾಗ 2 ವಿಜಿಲ್ನ ತಗೋತೀನಿ, ಚೆನ್ನಾಗಿ ಮಿಕ್ಸ್ ಮಾಡಿ. 2 ವಿಜಿಲ್ ಬಂದರೆ ಸಾಕು. ಇಲ್ಲಿ ಇವಾಗ ನಾನು ಮೂಲಂಗಿನ ಸಿಪ್ಪೆ ಬಿಡಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಕ್ಲೀನ್ ಮಾಡಬೇಕು ಸಿಪ್ಪೆ ಬಿಡಿಸಾದ್ಮೇಲೆ. ಇಲ್ಲಿ ನಾನು ಒಂದು 5-6 ಮೂಲಂಗಿನ ತೊಗೊಂಡಿದ್ದೀನಿ, ಯಾಕೆ ನೀವು ನೋಡ್ಬೋದು ಸ್ವಲ್ಪ ಸೈಜು ಚಿಕ್ಕದಾಗಿದೆ ಅಂತ. ಇವಾಗ ನಾನು ಇಲ್ಲಿ ಮೂಲಂಗಿನ ಕಟ್ ಮಾಡ್ತಾ ಇದ್ದೀನಿ, ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ತಿದ್ದೀನಿ. ನಿಮ್ಗೆ ನೋಡ್ಕೊಳ್ಳಿ, ನಿಮ್ಗೆ ಸ್ವಲ್ಪ ದಪ್ಪ ಬೇಕಂದ್ರೂ ದಪ್ಪ ಕಟ್ ಮಾಡಿ. ಬಟ್ ತುಂಬ ತೆಳು ಕಟ್ ಮಾಡಿದರೆ ಚೆನ್ನಾಗಿರಲ್ಲ ತಿನ್ನಬೇಕಾದ್ರೆ. ಆ ಮೂಲಂಗಿ ಪೀಸ್ ಎಲ್ಲ ಬಾಯಿಗೆ ಬಂದ್ರೇ ಚಂದ. ಒಂದು ಆನಿಯನ್ನ ತೊಗೊಂಡಿದ್ದೀನಿ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ತೊಗೊಂಡಿದ್ದೀನಿ. ಇದನ್ನು ನಾನು ಚಿಕ್ಕದಾಗಿ ಸ್ಲೈಸ್ ಮಾಡ್ಕೋತೀನಿ. ಚಾಪ್ ಮಾಡೋದು ಬೇಡ, ಸ್ಲೈಸ್ ಮಾಡ್ಕೊಳ್ಳಿ. ಸೊ ಇವಾಗ ಚಿಕ್ಕದಾಗಿ ನಾನು ಇವಾಗ ಸ್ಲೈಸ್ ಮಾಡ್ಕೋತೀನಿ. ಆ್ಯಂಡ್ ನೀವು ನೋಡ್ಕೊಳ್ಳಿ, ತುಂಬ ಚಿಕ್ಕದಾಗಿದ್ದರೆ 2 ಆನಿಯನ್ನ ಯೂಸ್ ಮಾಡಿ, ಮೀಡಿಯಮ್ ಸೈಜ್ ಆದರೆ 1 ಆನಿಯನ್ ಸಾಕಾಗುತ್ತೆ. ಇವಾಗ ಇನ್ನೊಂದು ಕಡೆಗೆ ನಾವು ವಿಷಲ್ ಆಗಿದೆ, 2 ಬಂದಿದೆ, ಅದನ್ನು ಓಪನ್ ಮಾಡ್ತಾ ಇದ್ದೀನಿ, ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು ಚೆನ್ನಾಗಿ ಬೆಂದಿದೆ ಅಲ್ವಾ. ಇದಕ್ಕೆ ನಾನಿವಾಗ ಸ್ಮ್ಯಾಶ್ ಮಾಡಬೇಕು ಇದನ್ನು. ಬಟ್ ತುಂಬ ಸ್ಮ್ಯಾಶ್ ಮಾಡೋದು ಬೇಡ, ಆ ಬೇಳೆ ಎಲ್ಲ ಸ್ವಲ್ಪ ಹಾಗೇ ಇರಲಿ, ತಿನ್ನಬೇಕಾದ್ರೆ ಚೆನ್ನಾಗಿರುತ್ತೆ. ಸೊ ಇವಾಗ ಇದು ಆಗಿದೆ. ಇವಾಗ ನಾನು ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೋತಾ ಇದ್ದೀನಿ. ನೀವು ನೋಡ್ಬೋದು, ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆನ ಹಾಕ್ಕೋತೀನಿ. ಒಂದು ಅರ್ಧ ಚಮಚ ಹಾಕಿದ್ರೆ ಸಾಕು. ಇದನ್ನು ಸ್ವಲ್ಪ ಪಟ ಅಂದಮೇಲೆ ಇದಕ್ಕೆ ನಾನು ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಈರುಳ್ಳಿ, ಮತ್ತು ಅದ್ರ ಜೊತೆಗೆ ನಾನು ಕರಿಬೇವನ್ನು ಹಾಕ್ಕೋತೀನಿ. ಅದನ್ನು ಇವಾಗ ನಾನು ಚೆನ್ನಾಗಿ ಫ್ರೈ ಮಾಡಬೇಕು ಹಾಕಿದ ಮೇಲೆ. Somebody help me. Pop something. Yeah. Pop something. Make me go to my child. If I do you wrong, pop something. Oh no 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 no. Oh no 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 no. I. Unu kele no Jehovah. Onye mere muweze music me I go sound.
Samankwele, Janu Jehovah, oh eh. My story gon' make you the jogodo for my agologo. Try killing with the tune when they set up, mind blowing. ನೀವು ನೋಡ್ಬೋದು ಆನಿಯನ್ ಎಲ್ಲ ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಬಂದಿದೆಯಲ್ವಾ, ಇಷ್ಟಾದರೆ ಸಾಕು. ಇದಕ್ಕೆ ನಾನು ಇವಾಗ ಮೂಲಂಗಿನ ಆ್ಯಡ್ ಮಾಡ್ಕೋತೀನಿ. ಇದಕ್ಕೆ ಇವಾಗ ನಾನು ಸ್ವಲ್ಪ ಉಪ್ಪನ್ನ ಹಾಕ್ಕೋತೀನಿ ರುಚಿಗೆ ತಕ್ಕಷ್ಟು. ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಬೇಕು ಅಂದರೆ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೋಬೋದು. ಜಾಸ್ತಿ ಆದರೆ ಆಮೇಲೆ ತೆಗಿಯೋಕ್ಕೆ ಕಷ್ಟ ಆಗುತ್ತಲ್ವ, ಸ್ವಲ್ಪ ಕಡಿಮೆನೇ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ನಾನು ಇವಾಗ MTR ಸಾಂಬಾರ್ ಪೌಡರ್ನ ಯೂಸ್ ಮಾಡ್ತೀನಿ. ಇದನ್ನು ನೀವು ಒಬ್ಬೊಬ್ಬರು ಮನೆಯಲ್ಲಿ ಮಾಡಿರೋ ಸಾಂಬಾರ್ ಪೌಡರ್ನ ಯೂಸ್ ಮಾಡ್ತಾರೆ, ಅದರಲ್ಲಿ ಖಾರದ ಪುಡಿನೂ ಹಾಕಿರ್ತಾರೆ, ಅದನ್ನು ನೋಡ್ಕೊಳ್ಳಿ ನೀವು. ನಾನಿಲ್ಲಿ MTR ಸಾಂಬಾರ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಒಂದು 3 ಚಮಚದಷ್ಟು ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಮೂಲಂಗಿ ಮುಳುಗುವಷ್ಟು ನೀರನ್ನ ಹಾಕ್ತೀನಿ. ಜಾಸ್ತಿ ನೀರು ಹಾಕಬೇಕಾಗಿಲ್ಲ, ಅದು ಮುಳುಗಿದ್ರೆ ಸಾಕು. ಇದನ್ನು ಇವಾಗ ನಾನು ಸ್ವಲ್ಪ ಲಿಡ್ ಕ್ಲೋಸ್ ಮಾಡ್ತೀನಿ. ಒಂದು 2-3 ನಿಮಿಷ ಲಿಡ್ ಕ್ಲೋಸ್ ಮಾಡಿದ್ರೆ ಸಾಕು. ಇವಾಗ 2 ನಿಮಿಷ ಆಗಿದೆ, ನೀವು ನೋಡಬಹುದು ಮೂಲಂಗಿ ಎಲ್ಲ ಸಾಫ್ಟ್ ಆಗಿದೆ, ಸ್ವಲ್ಪ ಬೆಂದಿದೆ, ಒಂದು 90% ಬೆಂದಿದೆ. ಇದಕ್ಕೆ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಬೇಳೆ ಯಾವಾಗ ಬೇಯಿಸ್ಕೊಂಡಿದ್ನಲ್ವ ಅದನ್ನೆಲ್ಲ ಹಾಕ್ಕೋತೀನಿ. ಹಾಕಿಬಿಟ್ಟು ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇಲ್ಲಿ ನೀವು ಕನ್ಸಿಸ್ಟೆನ್ಸಿನೇ ಅಡ್ಜಸ್ಟ್ ಮಾಡ್ಕೋಬೋದು. ನಿಮ್ಗೇನಾದರೂ ನೀರು ಬೇಕು ಅಂದರೆ ನೀರನ್ನ ಹಾಕ್ಕೊಳ್ಳಿ, ಬಟ್ ನಾನು ಮಾಡಿರೋದು ಇವಾಗ ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ಸ್ವಲ್ಪ ಇವಾಗ ಬಾಯ್ಲ್ ಆಗೋಕ್ಕೆ ಬಿಡಿ. ಆಮೇಲೆ ಇದಕ್ಕೆ ಇವಾಗ ನೀವು ಹುಣಸೆ ಹಣ್ಣಿನ ನೀರನ್ನ ಹಾಕ್ಕೋಬೇಕಾಗತ್ತೆ. ಸ್ವಲ್ಪ ಹುಳಿ ಇದ್ರೂ ಚೆನ್ನಾಗಿರುತ್ತಲ್ವ ತಿನ್ನೋಕ್ಕೆ. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇವಾಗ ನಾನು ಇದನ್ನು ಬಾಯ್ಲ್ ಬರಬೇಕು. ಇದಕ್ಕೆ ಬಾಯ್ಲ್ ಬರೋ ತನಕನೂ ನಾವು ವೆಯ್ಟ್ ಮಾಡೋಣ. ಆ್ಯಂಡ್ ಈ ಟೈಮಲ್ಲಿ ನೀವು ಈ ಸ್ಟೆಪ್ಪಲ್ಲಿ ನೀವು ಬೇಕಾದರೆ ಉಪ್ಪನ್ನ ಹಾಕ್ಕೊಳ್ಳಿ, ಕಡಿಮೆ ಅನಿಸಿದ್ರೆ ಉಪ್ಪು ಖಾರ ಕಡಿಮೆ ಅನಿಸಿದ್ರೆ ಹಾಕ್ಕೋಬೋದು. ಇವಾಗ ನಾನು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು 2-3 ನಿಮಿಷ ಆಗಿದೆ, ನಾನು ಲಿಡ್ನ ಓಪನ್ ಮಾಡಿದೆ. ಇದಕ್ಕೆ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಫೈನಲ್ ಟಚ್ ಅಷ್ಟೇ, ಅದು ನಿಮ್ಮಿಷ್ಟ. ಆ್ಯಡ್ ಮಾಡೋರು ಮಾಡ್ಬೋದು, ಇಲ್ಲಾಂದರೆ ಬಿಡ್ಬೋದು. ಇದಿವಾಗ ಸಾಂಬಾರು ಅನ್ನದ ಜೊತೆಗೆ ಸ್ವಲ್ಪ ತುಪ್ಪ ಹಾಕಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಇವಾಗ ನಾನು ಪ್ಲೇಟಿಂಗ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ನೀವು ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.